ವಿಶೇಷವಾಗಿ SLC PUC ಇದೆಯಲ್ಲ, ಆ ಮಕ್ಕಳ ಆ ವಯಸ್ಸಿನಿಂದ ಇದು ಬಹಳ ಮಹತ್ವವಾದಂತಹ ಘಟ್ಟ ಇದು ಕವಲ್ದಾರಲ್ಲಿ ಇರ್ತೀರಿ ನೀವು ಮುಂದೆ ನೀವು ಯಾವ ರಸ್ತೆಯಲ್ಲಿ ಹೋಗ್ಬೇಕು ಅಂತ ಆಯ್ಕೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಆ ಮಟ್ಟದ ಆ ಘಟ್ಟದಲ್ಲಿದ್ದೀರಿ. ನೀವು ಮುಂದೆ ಮಕ್ಕಳನ್ನ ಒಂದು ಅವರ ಆಸಕ್ತಿಗೆ ತಕ್ಕಂತೆ ಅವರಿಗೆ ನೀವು ಮಾರ್ಗದರ್ಶನ ಮಾಡಬೇಕಾಗ್ತದೆ. ಮತ್ತೆ ಇಂದಿನ ಮಕ್ಕಳು ಅವರೇ ತೀರ್ಮಾನ ಮಾಡಿಬಿಡ್ತಾರೆ ಎಲ್ಲಿ ಹೋಗ್ಬೇಕು ಏನ್ ಮಾಡಬೇಕು ಅಂತಕ್ಕಂಥದ್ದು. ಮಾಡ್ಲಿ, ಸಂತೋಷ. ಆದ್ರೂ ಕೂಡ ಈ ನಮ್ಮ ಶ್ರೀನಿವಾಸ್ ಅವರು ತಿಳಿಸ್ತಾ ಇದ್ದೆ, ಗಾಂಜಾ ಈಗೆಲ್ಲ ಸ್ಕೂಲ್ಗಳದವರು ಸಿಕ್ಬಿಡ್ತಾ ಇದೆ. ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಈಗ ಅದೇ ಒಂದು ದೊಡ್ಡ ಅನಾನುಕೂಲ, ಒಂದು ಪಿಡುಗು. ಸ್ಕೂಲ್ಗಳ ಹತ್ರ ತಂದು ಮಾರ್ಬಿಡ್ತಾರೆ, ಪೊಲೀಸ್ನವರು ಹಿಡಿತಾರೆ, ಕೇಸ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಇದು ಮಕ್ಕಳಿಗೆ ನಿಜಕ್ಕೂ ಕೂಡ ಆಘಾತಕಾರಿಯಾದಂತಹ ಒಂದು ಸಂಗತಿ. ಅದರಲ್ಲಿ ನಾವು ನಮ್ಮ ಮಕ್ಕಳನ್ನ ಅವ್ರ ಮೇಲೆ ನಿಗಾ ಇರಬೇಕು. ಅವ್ರು ಏನು ಕೆಲಸ ಮಾಡ್ತಾನೆ, ಏನ್ ಮಾಡ್ತಾ ಇಲ್ಲ, ಏನ್ ಮಾಡಬೇಕಾಗಿತ್ತು, ಯಾಕೆ ಮಾಡ್ತಾ ಇಲ್ಲ, ಅದನ್ನ ನಾವು ಮಕ್ಕಳ ಮೇಲೆ ನಿಗಾ ಇಟ್ಟುಕೊಂಡು ಇರಬೇಕು. ಇಲ್ಲಾಂದ್ರೆ ಮಕ್ಕಳ ಮೇಲೆ ನಿಗಾ ಇಲ್ಲ ಅಂದ್ರೆ ಕೆಲವೊಮ್ಮೆ ಸಹವಾಸ ದೋಷದಲ್ಲಿ ತಪ್ಪುದಾರಿಗೆ ಹೋಗ್ಬಿಡ್ತಾರೆ. ಆ ಸಹವಾಸ ದೋಷದಲ್ಲಿ ತಪ್ಪುದಾರಿಗೆ ಹೋಗೋದನ್ನ ನಾವು ತಪ್ಪಿಸ್ತಕ್ಕಂಥದ್ದಕ್ಕೆ ನಿಗಾ ಇಟ್ಟರೆ ಮಾತ್ರ ಸಾಧ್ಯ ಆಗ್ತದೆ. ನಮ್ಮ ಮನೆ ಹಿಂಭಾಗದಲ್ಲೇ ಒಬ್ರು ಸಾಬ್ರಿದ್ರು, ಬಿಡಿ ಕಟ್ಟೋರು. ಅವ್ನು ಮಿಡ್ಲ್ ಸ್ಕೂಲ್ಗೆ ನನಗೆ ಬಿಡಿ ಸೇರಿಸ್ಬಿಡೋನು. ಅವನು ಕಟ್ ಬಿಡಿ ಮನೆಯಲ್ಲಿ ಕತ್ಕೊಂಡು ಜೋಬಲ್ಲಿ ತಂದ್ಬಿಡೋನು ಕಾಲೇಜ್ ಸ್ಕೂಲ್ಗೆ. ಅವನು ಸ್ಕೂಲ್ ಮೇಸ್ಟ್ ಈ ಪೀರಿಯಡ್ ಇಲ್ಲ ಅಂದ್ಬಿಟ್ರೆ ನನಗೆ ಕರ್ಕೊಂಡು ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಆ ಕಟ್ಟು ಬೀಡಿ ಮುಗಿಯೋವರೆಗೂ ಇಬ್ರು ಸೇರ್ಬಿಡಿವು ಇಬ್ರು. ಯಾಕೆಂದ್ರೆ ಇದು ಮಾತಾಕೆ ಸಹವಾಸ ದೋಷ. ನಾನು ಆಮೇಲಿಂದ ಬಿಟ್ಬಿಟ್ಟೆ ಅಂತ ಇಟ್ಕೊಳ್ಳಿ, ಆಮೇಲಿಂದ ಅದನ್ನೆಲ್ಲ. ಹೀಗೆ ನಮ್ಮ ಸಣ್ಣ ವಯಸ್ಸಲ್ಲೇ ಅವ್ರ ಮನೆಯಲ್ಲಿ ಬಿಡಿ ಸುಟ್ಬಿಡೋರು, ಬಿಡಿ ಕಟ್ಟು ಒಣಗಿಸೋರೆಲ್ಲ. ಇವನು ಒಂದು ಕಟ್ಟು ಜೋಬಲ್ಲಿ ಕೊಂಬರೋನು. ಈ ಪೀರಿಯಡ್ ಲೆಟ್ ಆಫ್ ಕಂಟ್ರಿ ಅಂತಂದ್ರೆ ಅವ್ನು ನನಗೆ ಕರ್ಕೊಂಡು ಹೋಗಿ ಇಬ್ರು ಕೂತ್ಕೊಂಡು, ಸಣ್ಣ ಮಕ್ಕಳು ನಮ್ಗೆ ಏನೇನೂ ಗೊತ್ತಿಲ್ಲ, ಬಿಡಿ ಸೇರೋದು ಹೊಗೆ ಬಿಡೋದು ಸರಿಯಾಗಿ ಬರ್ತಿರ್ಲಿಲ್ಲ. ಹೊಗೆ ಬಿಡಿ ಸೇರ್ಬೇಕು ಅಂದ್ರೆ ಹುಡುಗುಡಿ ಅವರು ಸರಿ. ಸೊ ಹಿಂಗೆಲ್ಲ ಟ್ರೈನಿಂಗ್ ನಮಗೆ ಅವನು ಕೊಟ್ಟು ಬಿಡಿ ಸೇರೋದು ಕಳಿಸ್ಬಿಟ್ಟಿಲ್ಲ. ಅಂದ್ರೆ ಅದು ಸಹವಾಸ ದೋಷ. ಈ ತರ ಸಹವಾಸ ದೋಷದಲ್ಲಿ ಮಕ್ಕಳು ಹಾಳಾಗ್ತಕ್ಕಂಥದ್ದನ್ನ ಪೋಷಕರು ನಿಗಾ ವಹಿಸಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನ ಮಾಡ್ತಕ್ಕಂಥದ್ದು.